ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಈ ದಿವಸ ನಿರೀಕ್ಷೆಗೂ ಮೀರಿದಂತಹ ಲಾಭವನ್ನು ನೋಡಲಿಕ್ಕೆ ಅವಕಾಶಗಳಿರತಕ್ಕಂಥದ್ದು. ಅಂತಹ ಪ್ರಯತ್ನಗಳು ನಿಮ್ಮದಾಗಲಿ. ಆ ಪ್ರಯತ್ನದಿಂದ ಗಳಿಸಿದಂತಹ ಲಾಭ ನಿಮಗೆ ಸಂತೋಷವನ್ನು ಉಂಟು ಮಾಡತಕ್ಕಂಥದ್ದು. ಆಲಂಕಾರಿಕವಾದಂತಹ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಹಣದ ಖರ್ಚು ಹೆಚ್ಚಾಗುವಂಥದ್ದು. ಮಾನಸಿಕವಾಗಿ ಏನೋ ಒಂದು ರೀತಿಯ ತಳಮಳವಾಗುತ್ತೆ. ಲಾಭ ಗಳಿಸಿದ್ರೂ ಕೂಡ ಖರ್ಚು ಜಾಸ್ತಿ ಆಯ್ತಲ್ಲ ಅಂತಕ್ಕಂತಹ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಬರಬಹುದು. ಮಕ್ಕಳಿಗಾಗಿ ಹಣವನ್ನ ಖರ್ಚು ಮಾಡ್ತೀರಿ, ಆದರೆ ಅಸಮಾಧಾನ. ಮಕ್ಕಳಿಗೋಸ್ಕರ ಹಣವನ್ನು ಖರ್ಚು ಮಾಡಿದರೆ ಕೆಲವು ಸಂದರ್ಭಗಳಲ್ಲಿ ಏನೋ ಸಾರ್ಥಕವಾಯಿತು ಅನ್ನುವಂತಹ ಭಾವನೆ ಇದ್ರೆ, ಈ ದಿವಸ ಅದು ಮನಸ್ಸಿಗೆ ಏನೋ ಒಂದು ರೀತಿಯ ಅಸಮಾಧಾನ, ವ್ಯರ್ಥವಾಯ್ತಲ್ಲ ಅನ್ನುವಂತಹ ಭಾವನೆ ಇರುತ್ತೆ. ಉದ್ಯೋಗಪರ ಹೋರಾಟ ಚರ್ಚೆಗಳನ್ನ ಮಾಡ್ತಾ ಇರ್ತೀರಿ. ಅದು ಯಾವುದೂ ಕೂಡ ಬಗೆಹರಿಯುವಂಥದ್ದಾಗಿ ಸೂಚನೆಗಳು ಕಾಣೋದಿಲ್ಲ. ಇಂದಿನ ಕೆಲಸವನ್ನ ಇಂದೇ ಮಾಡಬೇಕು, ಈಗಲೇ ಮಾಡಬೇಕು ಅಂತಕ್ಕಂತಹ ಸಿದ್ಧಾಂತಕ್ಕೊಳಪಟ್ಟು ಕೆಲಸವನ್ನ ಮಾಡಿದರೆ ಯಶಸ್ಸನ್ನ ಗಳಿಸ್ಲಿಕ್ಕೆ ಸಾಧ್ಯವಾಗುವಂಥದ್ದು. ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರ ಸಿಕ್ಕತ್ತೆ. ಅಗತ್ಯವಾಗಿ ಅಂತಹ ಪರಿಹಾರಗಳನ್ನ ಮಾಡಿಕೊಳ್ಳೇಬೇಕಾದಂತಹದ್ದು. ವಿಷ್ಣು ಸಹಸ್ರನಾಮವನ್ನ ಪಠನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ನಿಮ್ಮ ಗುಪ್ತವಾದಂತಹ ಆಲೋಚನೆಗಳು ವಿಚಾರಗಳು ಹೇಗೋ ಬಹಿರಂಗವಾಗಿಬಿಡುತ್ತೆ. ನೀವು ಎಷ್ಟೇ ಮುಚ್ಚಿಟ್ಟಿದ್ರೂ ಕೂಡ ಆ ವಿಷಯವನ್ನ ಬಾಯಿ ತಪ್ಪಿ ನೀವೇ ಹೇಳುವಂಥದ್ದು ಅಥವಾ ಆ ವಿಷಯ ಬಹಿರಂಗವಾಗ್ತಕ್ಕಂತಹದ್ದು ಈ ದಿವಸ ಆಗತ್ತೆ. ವಾಹನಕ್ಕಾಗಿ ಹಣವನ್ನ ಖರ್ಚು ಮಾಡ್ತೀರಿ. ವಾಹನ ದುರಸ್ತಿಗಾಗ್ಬೋದು ಅಥವಾ ವಾಹನಕ್ಕೆ ಇನ್ನೇನು ಅಲಂಕಾರವನ್ನ ಮಾಡುವಂಥದ್ದು. ಆ ರೀತಿಯಲ್ಲಿ ಹಣವನ್ನ ಖರ್ಚು ಮಾಡಬೇಕಾಗತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗತ್ತೆ, ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಆ ರೀತಿಯ ಮಾನಸಿಕವಾದಂತಹ ಕಿರಿಕಿರಿ ಉದ್ಯೋಗದಿಂದಲೇ ನಿಮಗೆ ಆಗ್ತಾ ಇದೆ ಅನ್ನುವಂಥದ್ದಾಗತ್ತೆ. ಹೃದ್ರೋಗಿಗಳಿಗೆ ಸಮಸ್ಯೆ ಇದೆ, ಎಚ್ಚರಿಕೆಯನ್ನು ವಹಿಸಬೇಕು. ಈ ದಿವಸ ತಾತ್ಸಾರವನ್ನ ಮಾಡುವ ಹಾಗಿಲ್ಲ. ಏನಾದ್ರೂ ವ್ಯತ್ಯಯಗಳು ಕಂಡ್ರೆ ತತ್ಕ್ಷಣದಲ್ಲಿ ವೈದ್ಯರ ಸಲಹೆಯನ್ನ ಅಥವಾ ಔಷಧೋಪಚಾರಗಳನ್ನ ಮಾಡಬೇಕಾದಂತಹದ್ದಿದೆ. ಸ್ವಯಂ ವೈದ್ಯ, ನೀವೇ ಏನೋ ಔಷಧಿಯನ್ನು ಮಾತ್ರೆಯನ್ನು ಸ್ವೀಕಾರ ಮಾಡುವಂಥದ್ದು ಖಂಡಿತ ಬೇಡ ಅಂತ ಹೇಳುವಂತಹದ್ದು. ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನ ಖಚಿತಪಡಿಸ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಓದಿನ ವಿಚಾರದಲ್ಲ ಅಲ್ಲದೆ ಬೇರೆ ಬೇರೆ ವಿಷಯಗಳಲ್ಲಿ ನಿಮಗೊಂದಷ್ಟು ಶಕ್ತಿ ಸಾಮರ್ಥ್ಯಗಳಿರುತ್ತೆ. ಆದರೆ ಸಮಯ ಬಂದಾಗ ಅದನ್ನ ಯಾವ ರೀತಿ ವಿನಿಯೋಗ ಮಾಡಿಕೊಳ್ಬೇಕು ಅಂತಕ್ಕಂತಹ ಬುದ್ಧಿವಂತಿಕೆಯೂ ಕೂಡ ನಿಮಗಿರ್ಬೇಕಾಗತ್ತೆ. ಇದು ಬಹಳ ಮುಖ್ಯವಾದಂತಹದ್ದು. ಏಕಾಗ್ರತೆ ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥದ್ದು. ನೀವೆಲ್ಲಿ ಕಾನ್ಸಂಟ್ರೇಷನ್ ಮಾಡ್ತೀರಿ ಆಗ ಮಾತ್ರ ನಿಮಗೆ ಯಶಸ್ಸಿಗೆ ಗುರಿಯನ್ನ ತಲುಪಲಿಕ್ಕೆ ಅದು ಸಾಧಕವಾಗತ್ತೆ. ಗಣಪತಿಗೆ ವಿಶೇಷವಾಗಿ ಗರಿಕೆಯನ್ನ ಅರ್ಪಣೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸಗಳೆಲ್ಲ ಆಗತ್ತೆ. ಹಾಗಾಗಿ ಆ ಜಾಣ್ಮೆ ನಿಮ್ಮನ್ನ ಸದಾ ಕಾಲ ಕೈ ಹಿಡಿತಕ್ಕಂತಹ ಕೆಲಸವಾಗತ್ತೆ. ಮನೆಯವರು ನಿಮ್ಮಿಂದ ಸಂತೋಷ ಪಡ್ತಾರೆ. ನಿಮ್ಮ ಕೆಲಸಗಳು, ನೀವು ಅವರ ಬಗ್ಗೆ ತೋರಿಸ್ತಕ್ಕಂತಹ ಕಾಳಜಿ, ಪ್ರೀತಿ, ವಿಶ್ವಾಸಗಳು, ಅವರ ಬಗ್ಗೆ ನಿಮಗಿರತಕ್ಕಂತಹ ಒಂದು ಅಭಿಮಾನ, ಇವೆಲ್ಲವೂ ಕೂಡ ಅವರ ಮನಸ್ಸನ್ನ ಗೆಲ್ಲುವಂಥದ್ದು. ಅವರು ನಿಮ್ಮಿಂದ ಸಂತೋಷಪೂರಿತರಾಗ್ತಾರೆ. ಭಿನ್ನಾಭಿಪ್ರಾಯ ಇರತಕ್ಕಂಥವನ್ನ ದೂರ ಮಾಡಿಬಿಡಿ, ಅಂತರವನ್ನು ಕಾಯ್ದುಕೊಡಿ. ಯಾರಿಗೆ ನೀವು ಏನು ಹೇಳಿದ್ರು ಕೂಡ ಅದು ಹಿಡಿಸೋದಿಲ್ಲ, ಕಷ್ಟವಾಗತ್ತೆ ಅವರಿಗೆ ಅದನ್ನು ತಗೊಳ್ಳಿಕ್ಕೆ ಅನ್ನುವಂಥವ್ರು ಇರ್ತಾರೆ. ಅವರಿಂದ ದೂರ ಉಳಿತಕ್ಕಂಥದ್ದು ನಿಮ್ಮ ಅಭ್ಯುದಯಕ್ಕೆ ಒಳ್ಳೆಯದು ಅಂತ ಹೇಳಬೇಕು. ಕುಟುಂಬದ ಸಂತೋಷ, ಶಾಂತಿ ಇವೆಲ್ಲವೂ ಕೂಡ ನಿಮಗೆ ಸಮಾಧಾನವನ್ನ ನೀಡುತ್ತೆ. ಮನೆಯಲ್ಲಿ ಏನೋ ಒಂದು ರೀತಿಯ ಖುಷಿಯಾದಂತಹ ವಾತಾವರಣವನ್ನ ನೋಡಿ ನಿಮಗೆ ತೃಪ್ತ ಭಾವ ವ್ಯಕ್ತವಾಗ್ತಕ್ಕಂಥದ್ದು. ಮಹಿಳೆಯರು ಖರೀದಿಯಲ್ಲಿ ಮಗ್ನರಾಗ್ತಕ್ಕಂಥದ್ದು. ಏನಾದರೂ ಕೊಂಡುಕೊಳ್ಬೇಕು ಅನ್ನುವಂತಹ ಆಸೆ ಈ ದಿವಸ ಎಂದಿಗಿಂತಲೂ ಕೂಡ ದ್ವಿಗುಣವಾಗಿ ಇರತಕ್ಕಂಥದ್ದಾಗತ್ತೆ. ಮನೆಗೆ ಬೆಲೆ ಬಾಳ್ತಕ್ಕಂತಹ ವಸ್ತು ಬರುವ ಸೂಚನೆಗಳಿದೆ. ಅದರಿಂದ ಸಹಜ ಸ್ವಭಾವವಾಗಿ ಸಂತೋಷವಾಗ್ತಕ್ಕಂಥದ್ದು. ಗುರು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ. ನಿಮ್ಮ ಅಭಿಪ್ರಾಯದಿಂದ ಬೇರೆಯವರಿಗೆ ತೊಂದರೆ ಆಗ್ಬಹುದು. ನೀವು ಯಾವುದೋ ಒಂದು ಅಭಿಪ್ರಾಯವನ್ನ ಇದು ಹೀಗೆ ಆಗಬೇಕು ಅಂತ ಹೇಳಿ ಸೂಚ್ಯವಾಗಿ ಹೇಳಿದಾಗ ಅದು ಬೇರೆಯವರ ತೊಂದರೆಗೆ ಕಾರಣವೂ ಕೂಡ ಆಗುವಂಥದ್ದಿರುತ್ತೆ. ಇಂದು ನಿಮ್ಮ ಕೆಲಸದಲ್ಲಿ ನೀವು ತೊಂದರೆಯನ್ನು ಮಾಡಿಕೊಳ್ತೀರಿ. ನೀವು ಆಡ್ತಕ್ಕಂತಹ ಮಾತು, ನಿಮ್ಮದೇ ಆದಂತಹ ಒಂದು ರೀತಿಯ ಶಿಸ್ತು
ಇವೆಲ್ಲವೂ ಕೂಡ ನಿಮಗೇ ಅದು ಮಾರಕವಾಗಿ ತೊಂದರೆಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಹಣದ ಲೆಕ್ಕಾಚಾರದಿಂದ ನಿಷ್ಠುರವಾಗ್ತೀರಿ. ದುಡ್ಡು ಕಾಸಿನ ವಿಚಾರದಲ್ಲಿ ಪ್ರತಿಯೊಂದಕ್ಕೂ ಲೆಕ್ಕವನ್ನ ಕೇಳಿ ನೀವು ಹೇಳಬೇಕಾದಂತಹ ವಿಚಾರ ಬೇರೆ ರೀತಿಯಲ್ಲೇ ಆದರೆ ಅದರಿಂದ ನಿಷ್ಠುರವಾಗ್ತಕ್ಕಂಥದ್ದು. ನಿದ್ದೆ ಕಡಿಮೆಯಾಗಿ ಆರೋಗ್ಯದಲ್ಲಿ ವ್ಯತ್ಯಯವಾಗತ್ತೆ, ಅದನ್ನ ಗಮನಿಸ್ಕೊಳ್ಳಿ. ಇಲ್ಲ ಅಂತಾದ್ರೆ ಆರೋಗ್ಯಕ್ಕೆ ಸ್ವಲ್ಪ ಸಮಸ್ಯೆ ಇರುವಂತಹದ್ದು ಕಾಣ್ತಾ ಇದೆ. ನಿಮ್ಮ ವಾದ ನಿಮಗೇ ಸರಿ, ಅದು ಒಳ್ಳೆಯದಲ್ಲ. ನಾನು ಹೇಳಿದ್ದೇ ಸರಿ ಅನ್ನುವಂತಹ ವಾದ ಇದೆಯಲ್ಲ, ಅದು ನಿಮ್ಮ ಮೂಗಿನ ನೇರಕ್ಕೆ ಸರಿಯಾಗಿರುತ್ತೆ. ಬೇರೆಯವರಿಗೆ, ಸಮಾಜಕ್ಕೆ, ಸಾರ್ವಜನಿಕವಾಗಿ ಅದು ಅಷ್ಟು ಹಿತ ಅಲ್ಲ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಗೊಂದಲ ಇರತಕ್ಕಂತಹ ಸಮಯ, ಅದನ್ನ ಸರಿಪಡಿಸ್ಕೊಳ್ಬೇಕು. ಕಾರ್ತಿಕೇಯನನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ.